ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಹುಬ್ಬಳ್ಳಿಯ ತಾಜ್ ನಗರದಲ್ಲಿರುವ ಖಾಸಗಿ ಲಿಟಲ್ ಸ್ಕಾಲರ್ಸ್ ಆಂಗ್ಲ ಮಾಧ್ಯಮ ಶಾಲೆ ಹೊಸ ಪದ್ಧತಿಯನ್ನ ಜಾರಿಗೆ ತಂದಿದೆ. ಮಕ್ಕಳ ಆರೋಗ್ಯಕ್ಕೆ ನೀರು ಅತಿ ಮುಖ್ಯ. ಮಕ್ಕಳು ಹೆಚ್ಚು ನೀರು ಸೇವಿಸುವುದರಿಂದ ಕ್ರಿಯಾಶೀಲರಾಗಿರ್ತಾರೆ. ಇದನ್ನ ಅರಿತ ಶಾಲಾ ಆಡಳಿತ ಮಂಡಳಿ ಟೈಮ್ ವಾಟರ್ ಪ್ಲಾನ್ ಮಾಡಿದೆ. ಮಕ್ಕಳಿಗೆ ನೀರು ಕುಡಿಯುವುದರ ಪ್ರತ್ಯೇಕ ಅವಧಿಯನ್ನ ನಿಗದಿಪಡಿಸಲಾಗಿದೆ. ಮಕ್ಕಳು ಅವಧಿಯನ್ನ ಸಮರ್ಪಕವಾಗಿ ಉಪಯೋಗಿಸಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಮತ್ತು ಇಎಫ್ಎಸ್ಎ ವರದಿ ಅನುಸರಿಸಲಾಗಿದೆ. 4 ರಿಂದ 13 ವರ್ಷದ ಮಕ್ಕಳು ದಿನಕ್ಕೆ 6 ರಿಂದ 8 ಗ್ಲಾಸ್ ನೀರು ಕುಡಿಯಬೇಕು. ಅಂದಾಗ ಮಾತ್ರ ಮಗು ಆರೋಗ್ಯವಾಗಿರುತ್ತೆ. ಶಾಲೆಯಲ್ಲಿ ಪ್ರತಿದಿನ 3 ಬಾರಿ ಪ್ರತ್ಯೇಕ ನೀರು ಕುಡಿಯುವ ಅವಧಿಯನ್ನ 12 ಗಂಟೆಗೆ, 3:30 ಮತ್ತು 5 ಗಂಟೆಗೆ ಅಂತ ಸಮಯವನ್ನ ನಿಗದಿಪಡಿಸಲಾಗಿದೆ ಅಂತ ಶಿಕ್ಷಕರು ಹೇಳ್ತಾರೆ. ಶಾಲೆಯಲ್ಲಿ ನರ್ಸರಿಯಿಂದ 9ನೇ ತರಗತಿಯವರೆಗೆ 350ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಸೊ ನಾವು ವಾಟರ್ ಬೆಲ್ ಅಂತ ಹೇಳಿ ಒಂದೇ ಬೆಲ್ ಅನ್ನ ಹೊಡಿತೀವಿ. ಆ ಮಕ್ಕಳು ತಿಳ್ಕೊಂಡ್ಬಿಡ್ತಾರೆ, ಓಕೆ ಇದು ನೀರಿನ ಬೆಲ್ಲು, ಸೊ ನಾವೇನು ನೀರು ಕುಡಿಬೇಕು ಅಂತ ಹೇಳಿ. ನೀರು ಕುಡಿದಾಗ ಅವರಿಗೆ ಏನಾಗುತ್ತೆ, ಸ್ವಲ್ಪ ಮೋಟಿವೇಶನ್ ಆದಂಗೆ ಆಗುತ್ತೆ. ಸೊ ಅವ್ರ ಬಾಡಿನೂ ಕೂಡ ನಾವೇನ್ ಮಾಡ್ತಾ ಇದೀವಿ, ನೀರಿನ ಅಂಶದಲ್ಲಿ ಹೆಚ್ಚಿನ ನಿಲ್ಲಿಸ್ತಾ ಇದ್ದೀವಿ. ಸೊ ಅವ್ರಿಗೆ ಹಂಗಾಗಿ ಟೈರ್ಡ್ನೆಸ್ ಬರೋಲ್ಲ, ಫೋಕಸ್ ಇರುತ್ತೆ ಕ್ಲಾಸಲ್ಲಿ. ಮೊದಲು ನಮಗೆ ಕ್ಲಾಸ್ನಲ್ಲಿ ಪಾಠ ಮಾಡೋ ಟೈಮಿಗೆ ನಮಗೆ ಸ್ವಲ್ಪ ಬೋರ್ ಆಗ್ತಾ ಇತ್ತು. ಈಗ ನಮಗೆ ಒಂದು ಬೆಲ್ಲನ್ನು ಇಟ್ಟಿದ್ದಾರೆ. ಅದರ ಬೆಲ್ಲಿಂದ ನಮಗೆ ನೀರಿನ ಅವಸ್ಥೆಯನ್ನು ಮಾಡಿದ್ದಾರೆ. ನಾವು ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ ಅಂತ ನಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮೊದಲು ಮಕ್ಕಳು ಸಂಪೂರ್ಣವಾಗಿ ನೀರು ಕುಡಿಯುತ್ತಿರಲಿಲ್ಲ. ಇದರಿಂದ ಕೆಲ ಮಕ್ಕಳಿಗೆ ತಲೆನೋವು, ತಲೆ ಸುತ್ತೋದು ಹೀಗೆ ಹಲವು ತೊಂದರೆಗಳು ಕಾಣಿಸಿಕೊಳ್ತಿತ್ತು. ಇದನ್ನ ಸರಿಪಡಿಸಲು ವಾಟರ್ ಬೆಲ್ ಆರಂಭ ಮಾಡಲಾಯಿತು. ಬೆಲ್ ಆದ ತಕ್ಷಣ ಮಕ್ಕಳು ಸಮಯಕ್ಕೆ ಸರಿಯಾಗಿ ನೀರು ಕುಡಿದು ಅಭ್ಯಾಸದಲ್ಲಿ ನಿರತರಾಗ್ತಾರೆ. ಹೂವಿನಿಂದ ನಾರು ಸ್ವರ್ಗಕ್ಕೆ ಅನ್ನುವಂತೆ ಮಕ್ಕಳೊಂದಿಗೆ ಶಾಲೆಯ ಶಿಕ್ಷಕರು ಸಹ ಅವಧಿಯ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಪಾಲಕರು ಶಾಲೆಯ ಆಡಳಿತ ಮಂಡಳಿ ಕಾರ್ಯಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಒಂದಿನಕ್ಕೆ 3 ಸಾರಿ, ಅದು ಒಂದು 12 ಗಂಟೆಗೆ, 3:30ಗೆ ಮತ್ತೆ 5 ಗಂಟೆಗೆ ಮಕ್ಕಳು ನೀರು ಕುಡಿತಾರೆ. ಇನ್ ಕೇಸ್ ನಾವು ಕ್ಲಾಸ್ ಹೋಗ್ತಾ ಇದ್ದಿದ್ರೆ ನಾವೇನ್ ಮಾಡ್ತೀವಿ, ಪಾಸ್ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ನೀರು ಕುಡಿಬೇಕು ಅಂತ ಹೇಳಿ ಅವ್ರು ನೀರು ಕುಡಿದಾದ್ಮೇಲೆ ಕ್ಲಾಸಸ್ ಕಂಟಿನ್ಯೂ ಮಾಡ್ತೀವಿ.